ಹೇ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ನ್ಯಾಚುರ್ ರೈಡರ್. ಸೊ ಇವತ್ತು ಬಂದು ಸಂಡೇ. ಸೊ ಆ್ಯಸ್ ಯೂಶ್ವಲ್ ನಮ್ಮ DCC ಲೀಷರ್ ಗ್ರೂಪ್ ಜೊತೆಗೆ ರೈಡ್ ಹೊರಟಿದ್ದೀವಿ. ಸೊ ಆ್ಯಕ್ಚುಲಿ ಮೀಟಿಂಗ್ ಟೈಮ್ ಇದ್ದಿದ್ದು 6:15 AM. ಸೊ ಶಾರ್ಪ್ 6:15 ಬರಬೇಕು ಅಂತ ಮೆಸೇಜ್ ಹಾಕಿದ್ರಿಂದ ಎಲ್ಲ ಬಂದಿದ್ವಿ. ಬಟ್ ಒಬ್ಬರು ಡ್ಯೂ ಟು ಸಮ್ ಪ್ರಾಬ್ಲಮ್ ಲೇಟ್ ಆಗಿತ್ತು. ಸೊ ಹಾಗಾಗಿ ವೆಯ್ಟ್ ಮಾಡ್ತಿದ್ವಿ ಅವ್ರಿಗೆ. ಈ ಹಂಪು ಏನಕ್ಕೆ ನಿಧಾನಕ್ಕೆ ಇಳಿಸಿದಂದರೆ, ನಾನು ಫಸ್ಟ್ ಟೈಮ್ ಬಂದಾಗ ಜೋಶಲ್ಲಿ ಎಗರಿಸಿದ್ದೆ ಸೈಕಲ್ನ. ಸೊ ಬಾಟ್ಲ್ ಹೋಲ್ಡರಲ್ಲಿ ಇದ್ದಿದ್ದು ಬಾಟ್ಲು ಎಗರೋಗಿ ಬಾಟ್ಲು ಒಡೆದೋಗಿತ್ತು. ಸೊ ಆದ್ದರಿಂದ ಈ ಸಲ ಫುಲ್ ನಿಧಾನಕ್ಕೆ ಇಳಿಸಿದೆ. ಈ ಡೆಕತ್ಲಾನ್ ಬಂದು ನಮ್ಮ ಮನೆಯಿಂದ ಒಂದು 7 to 8 ಕಿಲೋಮೀಟರ್ಸ್ ಇದೆ. ಸೊ ನಾವು ನಮ್ಮ ರೈಡ್ ಲೀಡ್ ಬಂದಿದ ತಕ್ಷಣ ಡೆಸ್ಟಿನೇಷನ್ನ ಫಿಕ್ಸ್ ಮಾಡಿ ರೈಡ್ ಸ್ಟಾರ್ಟ್ ಮಾಡ್ತೀವಿ. ಇವತ್ತು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಸೈಕಲ್ನ ತೋರಿಸ್ತೀನಿ, ಬನ್ನಿ. ಸೊ ಅದು ಯೂಟ್ಯೂಬ್ ಶಾರ್ಟ್ಸಲ್ಲಿ ಬರುತ್ತೆ ನಿಮಗೆ, ಅವ್ರನ್ನ ಇಂಟರ್ವ್ಯೂ ಮಾಡಿರೋದು. ಸೊ ಇವರು ಪುಣೆಯಿಂದ ರೀಸೆಂಟಾಗಿ ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗಿದ್ದಾರೆ. ಅವ್ರ ಸೈಕಲ್ ಬಂದು 3.5 lakh rupees. ಸೊ ಅವ್ರನ್ನ ಇಂಟರ್ವ್ಯೂ ಮಾಡಿರೋದು ಯೂಟ್ಯೂಬಲ್ಲಿ ಬಂದಿದೆ, ನೋಡಿ. A little longer than a few minutes later. ನಾನು ಹೆಲ್ಮೆಟ್ಟು ಗ್ಲಾಸಸ್ ಮರ್ತಿದ್ದೆ, ಪಕ್ಕದ ರೋಡೇನೆ. ವಾಪಸ್ ಹೋದರೆ ಲೇಟ್ ಆಗುತ್ತಂತ ಹೋಗಲಿಲ್ಲ. ಯಾರು ಹ್ಯಾಂಡಲ್ ಬಾರ್ ಸ್ಟಕ್, ಡೋಂಟ್ ಟೇಕ್ ಅಪ್ ಯುವರ್ ಬೈಕ್ 1 minute. ಈ ಫ್ರೇಮ್ ಬ್ಯಾಗ್ ಎಲ್ಲ ಸಪ್ರೇಟ್ ಲಾಕಲ್ಲಿ ಇಟ್ಬಿಟ್ಟಿರ್ತೀವಿ. ವೀಕೆಂಡ್ ಹೋದಾಗ ಯಾರಾದ್ರೂ ಹುಡುಗರು ಹೋದ್ರೆ ಕೊಡ್ತೀನಿ. ಬಟ್ ಕೌಂಟ್ ಇರಬೇಕಲ್ಲ ಅಂತ ಕೀ ಮಾತ್ರ ನನ್ನ ಹತ್ರ ಇರುತ್ತೆ. ಹೋಗ್ತಾ ಪರವಾಗಿಲ್ಲ ಅನ್ಸುತ್ತೆ. ನಾನು ಹೋಗಿದ್ದೆ ಇದು ಕೊಂಗಟ್ಟ ಸೈಡು. Before that I had that issue. बंदे तो भाग जाते हैं, then they will take some other route in the Google map, and I'm like when we right or left. The person is not seen now behind us. I will be not in front anytime. So either Madhu sir is leading or someone else. I will be completely back. If back. I don't see my person who is behind me is too much falling back, I will slow down and stop. Alone when I'm doing now, you will not be able to catch me. Or me and when we together, only we two are there, no, you cannot catch us. Always we need support if anything happens. Sorry, ಯಾವ ಕಡೆ ಹೋಗೋಣ? ಇವೇಳೆ ಇದಾಯ್ತು ಈ ಸೈಡ್ ಮಾಡಿದ್ವಿ. ಇದು ಡ್ಯಾಮ್ ಹೋಗೋಣ, ಬರ್ತೀರಾ? ಸುವರ್ಣಮುಖಿ ಡ್ಯಾಮು ಸ್ವಲ್ಪ ಮತ್ತೆ ಗಬ್ಬಾಸನ ಬರುತ್ತೆ, ಒಂದು ಸ್ವಲ್ಪ ದೂರ ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೇ. ನೀವು ಯಾವುದು ಇದು ವೃಷಭವತಿ ಹೇಳ್ತಾವ್ರೆ. ವೃಷಭವತಿ ಆದ್ಮೇಲೆ ಡ್ಯಾಮ್ ಅದು ಇದು ಬೈರ್ಮಂಗಳದ ಹೇಳ್ತಾ ಇರೋದು. ಹೋಗ್ಬೋದು. ಇದು ರಾಮದೇವರ ಬೆಟ್ಟ ಅಂತ ಒಂದಿದೆಯಲ್ಲ, ಇಲ್ಲೇ 30-35 ಆಗುತ್ತೆ. ನಾನು ನೋಡಿಲ್ಲ ಅದು ಎಲ್ಲೊಂದು. ಬರ್ತಿರುತ್ತೆ ರಾಮನಗರ ಬೆಟ್ಟ ಒಳಗಡೆ 6 ಕಿಲೋಮೀಟರ್ ಸರ್. 3 ಕಿಲೋಮೀಟರ್ ರೋಡಿಂದ 5 ಅಷ್ಟೇ, ಜಾಸ್ತಿ ಇಲ್ಲ. ರಾಮನಗರ ಬೆಟ್ಟ ಬೇಕಾದ್ರೆ ಹೋಗ್ಬೋದು. ಸರಿ, ಯಾವ ಸೈಡ್ ಅಂತೇಳಿ ಲೊಕೇಶನ್ ನಾನು ಹೇಳ್ತೀನಿ. ಒಂದು ಸೈಕಲ್ ಡೆಸ್ಟಿನೇಷನ್ಸ್ ಇದೆಯಲ್ಲ, ಅದ್ರಲ್ಲಿ ಒಂದು 50 ಹಾಕೋರು. 50 ಅಲ್ಲ ಸರ್, 115 ಆಗಿದೆ ಆಲ್ರೆಡಿ. ನಾನು ಒಂದು 5 ಹಾಕಿದೆ, ನಾನು ಹೋಗಿದ್ದು. ಸೊ ಫೈನಲಿ ನಮ್ಮ ರೈಡ್ ಶುರು ಆಯಿತು. ಈಗ ನಾವು ಬಿಡ್ದಿ ಕಡೆ ಹೋಗ್ತಾ ಇದ್ದೀವಿ. ಬಿಡ್ದಿ ಹತ್ರ ಒಂದು ಲೇಕ್ ಇದೆ. ಸೊ ಲೇಕಿಗೆ ಹೋಗ್ಬಿಟ್ಟು ಆಮೇಲೆ ನೆಕ್ಸ್ಟ್ ಫರ್ದರ್ ಪ್ಲ್ಯಾನ್ ಮಾಡ್ತೀವಿ. ನಾನು ನಿಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ಒಂದು ಸ್ಪೆಷಲ್ ಸೈಕಲ್ ಅಂತ ಹೇಳಿದ್ದೆ. ಅದು ಬಂದುಬಿಟ್ಟು ಲ್ಯಾಪಿಯರ್ ಗ್ರೂಪಾಮ 700 ಅಂತ ಸೈಕಲ್ ಹೆಸರು. ಸೊ ಅವರು ಓನರ್ ಏನಿದ್ದಾರೆ, ಆ ಸೈಕಲ್ನ ಫ್ರಾನ್ಸಿಂದ ಇಂಪೋರ್ಟ್ ಮಾಡಿಸಿದ್ರು. ಈ ಈಸ್ ಬೇಸಿಕಲಿ ಫ್ರಮ್ ಪುಣೆ. ಈಗ ರೀಸೆಂಟಾಗೆ ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗಿದ್ದಾರೆ. ಸೊ ಅವ್ರು ಬಂದು ಎಂಡ್ಯೂರೆನ್ಸ್ ಸೈಕ್ಲಿಸ್ಟು. ಆ ಸೈಕಲ್ ಬಂದು ಫುಲ್ಲಿ ಕಾರ್ಬನ್ ಫೈಬರ್ ಆ್ಯಂಡ್ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಸಹ ಮಾಡಿದ್ದಾರೆ ಅವರು. ಆದರೆ ಅದನ್ನು ಯೂಟ್ಯೂಬ್ ಶಾರ್ಟ್ಸಲ್ಲಿ ಹಾಕಿಲ್ಲ ನಾನು, ಯಾಕಂದರೆ ಯೂಟ್ಯೂಬ್ ಶಾರ್ಟ್ಸ್ ಇದ್ದಿದ್ದು 1 minute ಅಷ್ಟೇ. ಬಟ್ ಅವ್ರ ವಿಡಿಯೋ ಅರೌಂಡ್ 2 minutes ಇದೆ. ಪ್ಲಸ್ ಕೆಲವು ಡೀಟೇಲ್ಸ್ನ ನಾನು ನಿಮಗೆ ಈ ವಿಡಿಯೋಲಿ ಶೇರ್ ಮಾಡ್ತೀನಿ. ಸೊ ಆ ಸೈಕಲ್ ಬಂದು ಅವ್ರಿಗೆ 3.5 lakhs ಆಗಿದೆ. ಅವರು ಯೂಸ್ಡ್ ಸೈಕಲ್ನೇ ಪರ್ಚೇಸ್ ಮಾಡಿರೋದು. ಅದು ಬಿಟ್ಟರೆ ಅವರು ಅದಕ್ಕೆ ಏರೋ ಬಾರ್ಸ್ ಹಾಕ್ಸಿದ್ದಾರೆ. ಸೊ ಅದು ಅರೌಂಡ್ 20K ಕಾಸ್ಟ್ ಆಯಿತು ಅಂತ ಹೇಳಿದ್ರು. ಅದು ಬಿಟ್ಟರೆ ಇನ್ನು ಕೆಲವು ಫೀಚರ್ಸ್ ಇದೆ.
ಸೊ ಅದನ್ನು ನೀವೇ ನೋಡಿ. ಸೊ ವಿಚ್ ಸೈಕಲ್ ಇಸ್ ದಿಸ್? This is a Latier Groupama FDJ 700. ಓಕೆ, I brought it from France. ಲೌಡರ್. ಓಕೆ, It's actually a full carbon cycle. ಯಾ, ಫುಲ್ ಫ್ರೇಮ್ ಇಸ್ ಕಾರ್ಬನ್. It cost me around 3.5 lakhs. 3.5 lakhs, ಯಾ. Some of the accessories you will notice are the aero bars, ಓಕೆ, which are also carbon fiber. ಯಾ. ಹೌ ಮಚ್ ಡಿಡ್ ದಿಸ್ ಕಾಸ್ಟ್? 12 to 20 k. ಓಕೆ, And then there is also a small extension for lights, ಓಕೆ, which also I've got carbon fiber to Yeah. reduce the weight. Okay. We use the lights. Then, ಸ್ಪೀಕ್ ಲಿಟಲ್ ಲೌಡರ್, ಐ ಡೋಂಟ್ ಗೆಸ್ ಇಟ್. Okay. then the group set for this cycle is Shimano Ultegra. ಯಾ, ಲೈಕ್ ಹೌ ಮೆನಿ ಸ್ಪೀಡ್ಸ್? It's 11.2, so 11. 22 speed. ಓಕೆ, It has a 52 teeth cassette, ಓಕೆ, and the pedals are also from Shimano. ಯಾ. They are SPD. Show me your shoes also, na? You have to interlock it with this Okay. equipment. Yeah, Then- Shimano shoes itself. There is a Garmin sensor in front. Yeah, what's the purpose of that? It records my speed and Okay. tells me how many times my wheel moves. Okay. And then there's also a Garmin sensor here. What sensor? Garmin sensor. Okay, It's a that- cadence sensor. Yeah. It tells how much time you moved your feet, like how Okay. many circular rounds. you did. So that is all, right? So you are professionally, you will do racing, right? Yes. Racing and long ride. Yeah. Okay. I will do endurance cycle. ಓಕೆ, ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಹೆಂಗನ್ನಿಸ್ತು ಸೈಕಲ್ಲು ಕಮೆಂಟ್ ಮಾಡಿ. ಈ ಸೈಕಲೆಲ್ಲ ಯೂಶ್ವಲಿ ನಾರ್ಮಲ್ ರೈಡ್ಸಿಗೆಲ್ಲ ಪ್ರಿಫರ್ ಮಾಡೋಕ್ಕೆ ಹೋಗಲ್ಲ ನನಗೆ ಗೊತ್ತಿರೋಂಗೆ. ಏನಿದ್ರು ನೀವು ರೇಸಿಂಗ್ ಮಾಡ್ತೀನಿ ಅಥವಾ ತುಂಬ ಲಾಂಗ್ ರೈಡ್ಸ್ ಮಾಡ್ತೀನಿ ಅಥವಾ ನಿಮಗೆ ಪ್ಯಾಷನ್ ಇದ್ದರೆ ಮಾತ್ರ ಈ ಥರ ಸೈಕಲ್ಸ್ನೆಲ್ಲ ತಗೊಬೋದು. ಸೊ ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಹೋಪ್ ಯು ಹ್ಯಾವ್ ಲೈಕ್ ದಿಸ್ ವಿಡಿಯೋ ಆ್ಯಂಡ್ ಎಂಜಾಯ್ಡ್ ವಾಚಿಂಗ್ ಇಟ್. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಸಹ ಶೇರ್ ಮಾಡಿ. ಸೊ ನನ್ನ ಚಾನಲ್ನ ನೀವು ಹೊಸ್ದಾಗಿ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.